ನಮಸ್ಕಾರ ರೀ ಎಲ್ಲರಿಗೂ ವೈಶೂಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಬರ್ರಿ ಇವತ್ತು ನಾನು ನಿಮಗೆ ಯಾವುದೇ ಡ್ರೈ ಫ್ರೂಟ್ಸ, ಹಾಲು, ತುಪ್ಪ, ಸಕ್ಕರೆ ಯಾವುದನ್ನು ಬಳಸಲ್ದಾರ ಭಾಳ ಇನ್ಸ್ಟೆಂಟಾಗಿ ಭಾಳ ಟೇಸ್ಟಿಯಾಗಿ ಒಂದು ಸ್ವೀಟ್ ರೆಸಿಪಿನ ಇವತ್ತಿನ ವಿಡಿಯೋದಾಗ ಶೇರ್ ಮಾಡಕತ್ತೀನಿ ನೋಡ್ರಿ. ವಿಡಿಯೋನ ಸ್ಕಿಪ್ ಮಾಡಲ್ದಾರ ಪೂರ್ತಿಯಾಗಿ ನೋಡ್ರಿ. ಈಗ ಒಂದು ಒಲೆ ಮ್ಯಾಗ ಕಡಾಯಿ ಇಟ್ಕೊಂಡು ಅದಕ್ಕೆ 1 ಕಪ್ಪಷ್ಟು ಶಾವ್ಗಿನ ಹಾಕ್ಕೊಂಡೇನಿ ನೋಡ್ರಿ. ನೀವು ಯಾವ ಬೇಕಾದರೂ ಇಲ್ಲಿ ಶಾವ್ಗಿ ಯೂಸ್ ಮಾಡ್ಬೋದು. ಅಂದ್ರೆ ಮೈದಾ, ರವಾ, ಗೋಧಿ ಹಿಟ್ಟಿನೂ ಯಾವ್ದು ಬೇಕಾದರೂ ನೀವು ತೊಗೋಬೋದು. ಈಗ ಇವನ್ನ ಈ ಥರ ಸ್ವಲ್ಪ ಕಲರ್ ಕಂದು ಬರುತ್ತನೂ ನೀವು ಹುರ್ಕೋಬೇಕು. ಜಾಸ್ತಿನೂ ಕೆಂಪಾಗುತ್ತನ ಹುರಿಬೇಡ್ರಿ, ಅದು ದೌಡ ನಮ್ಗೆ ಕುದಿಯಂಗಿಲ್ಲ. ಆ ಥರ ಹುರಿದ್ರೆ ಸ್ವಲ್ಪ ಅದು ಕಬ್ಬೇರಿದಂಗೆ ಆಗ್ತತಿ. ಈಗ ಇವನ್ನ ಈ ಥರ ಹುರ್ಕೊಂಡು ಒಂದು ಪ್ಲೇಟಿಗೆ ತೆಗೆದು ಸೈಡ್ಗೆ ಎತ್ತಿಟ್ಬಿಡ್ರಿ. ಈಗ ಕಡಾಯಿ ಒಳಗನ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಇದಕ್ಕೆ ನಾನಿಲ್ಲಿ 1 ಕಪ್ಪಷ್ಟು ಬೆಲ್ಲ ತೊಗೊಂಡೇನಿ ನೋಡ್ರಿ. 1 ಕಪ್ಪಷ್ಟು ಶಾವ್ಗಿಗೆ 1 ಕಪ್ಪಷ್ಟು ಬೆಲ್ಲ ತೊಗೊಂಡೇನಿ. ನಿಮ್ಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕೋರಿ. ಸ್ವೀಟ್ ಜಾಸ್ತಿ ಬೇಕಾದರೆ ಜಾಸ್ತಿ, ಕಮ್ಮಿ ಬೇಕಾದ್ರೆ ಕಮ್ಮಿ. ಈಗ ಈ ಥರ ಸ್ವಲ್ಪ ನಾವು ಬೆಲ್ಲ ಹಾಕಿದ ಮ್ಯಾಗ ಸ್ವಲ್ಪ ನೀರು ಕುದಿಬೇಕು. ಈ ಟೈಮ್ದಾಗ ನಾವು ಮೊದಲು ಹುರಿದಿಟ್ಕೊಂಡಿರುವಂಥ ಶಾವ್ಗಿ ಹಾಕ್ಕೊಂಡು ಚಲೋತ್ತಾಗಿ ಇದನ್ನು ಕುದಿತನೂ ನಾವು ಮಿಕ್ಸ್ ಮಾಡ್ಕೋಬೇಕು. ಇದು ಒಂದು 15 ನಿಮಿಷ ಕುದಿಬೇಕಿಲ್ಲಿ. ಅಂದ್ರೆ ಸ್ವಲ್ಪ ಶಾವ್ಗಿ ಗಿಂಜಾಗುತ್ತನ ಕುದ್ರೆ ನಮ್ಗೆ ಟೇಸ್ಟ್ ಚಲೋ ಬರ್ತೈತಿ. ಈ ಥರ ನಮ್ಗೆ ಎಲ್ಲ ನೀರು ಹೋಗಿ ಇಷ್ಟು ರೆಡಿಯಾಗಿರ್ಬೇಕು ನೋಡ್ರಿ. ಈಗ ಇದನ್ನು ಇದೇ ಥರ ಮಿಕ್ಸ್ ಮಾಡ್ಕೊತ ಇನ್ನೂ ಒಂದು 2-3 ನಿಮಿಷ ಕುದಿಸ್ಕೊಂಡು ತೊಗೋರಿ. ಅವಾಗೆಲ್ಲ ಪೂರ್ತಿ ನೀರಿನ ಅಂಶ ಹಿಂಗೆ ನಮ್ಗೆ ಪೂರ್ತಿಯಾಗಿ ಕುದ್ದು ಬರ್ತೈತಿ. ಈಗ ನೋಡ್ರಿ, ಸ್ವಲ್ಪ ನಾವು ಈ ಥರ ಕೈ ಒಳಗೆ ತೊಗೊಂಡು ಹಿಚ್ಕಿರೋದು 2 ಭಾಗ ಆಗಬೇಕು ನೀಟಾಗೆ. ಇಷ್ಟ ನಮ್ಗೆ ಕುದ್ದಿರಬೇಕು. ನಿಮಗಿಲ್ಲಿ ಈ ಹಂತ ಒಳಗೆ ಬೇಕಾದ್ರೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಆದ್ರೂ ಹಾಕೋಬೋದು. ಡ್ರೈ ಫ್ರೂಟ್ಸ್ ಬೇಕಾದ್ರೆ ಹಾಕೋಬೋದು. ನೋಡಿರಿ ಎಲ್ಲ ಬೆಲ್ಲದ ಶಾವ್ಗಿ ಹುಗ್ಗಿ ಎಷ್ಟು ಈಜಿ ಐತೆ ಅಂತೇಳಿ. ನೀವು ಒಂದ್ಸಲ ನಿಮ್ಮ ಮನೆ ಒಳಗೆ ಟ್ರೈ ಮಾಡಿರಿ, ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ. ಎಲ್ಲರಿಗೂ ನಮಸ್ಕಾರ.